ನಮಃ ಶಿವಾಯ. ನಮಸ್ಕಾರ. ಶ್ರೀ ತುಂಗಭದ್ರೇಶ್ವರಾಯ ನಮಃ. ನಮಸ್ಕಾರ. ಈ ವಾರದ ವಿಶೇಷತೆ ಅಂದರೆ ಕಾರಣಾಂತರಗಳಿಂದ 2 ಅಥವಾ 3 ವಾರ ನಾವು ಯಾವುದೋ ವಿಡಿಯೋಗಳನ್ನು ಬಿಟ್ಟಿರಲಿಲ್ಲ. ಕಾರಣಾಂತರಗಳಿಂದ ಈಗ ಬಿಡ್ತಾ ಇದ್ದೀವಿ. ಮತ್ತೆ ಈಗ ಬಹಳಷ್ಟು ಜನಕ್ಕೆ ಅಂದರೆ ಈಗ ಸಾಡೆ ಸಾತಿ ನಡೀತಾ ಇದೆ. ಸಾಡೆ ಸಾತಿ ಈಗ ಯಾರಿಗೆ ನಡೀತಾ ಇದೆ ಅಂದರೆ ಈಗ ಶತತಾರ ನಕ್ಷತ್ರ ಕುಂಭರಾಶಿಯಲ್ಲಿ ಈಗ ಶನೀಶ್ವರ ಇದ್ದಾರೆ. ಹಾಗಾಗಿ ಮಕರ ರಾಶಿಯವರಿಗೆ ಕಾಲಗಿಂದ ದೋಷ ಅಂತ ಹೇಳ್ತೀವಿ. ಅಂದರೆ ಕಾಲಿಗೆ ಅಂದರೆ ಹೋಗಕ್ಕೆ ಬಂದಿದ್ದಾರೆ ಅಂತ. ಕುಂಭರಾಶಿಯವರಿಗೆ ಹೊಟ್ಟೆಗಿನ ಶನೀಶ್ವರ ಅಂತ ಹೇಳ್ತೀವಿ. ಅಂದರೆ ಕುಂಭರಾಶಿಯವ್ರಿಗೆ ಯಾವ್ದಾರಂದರೆ ಶತತಾರ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಆಮೇಲೆ ಪೂರ್ವಭಾದ್ರ ನಕ್ಷತ್ರ ಈ ರಾಶಿಯವರಿಗೆ ಇರ್ತದೆ ಈಗ ಹೊಟ್ಟೆಗಿನ ಶನೀಶ್ವರ ಅಂತ. ಮೀನ ರಾಶಿಯವರಿಗೆ ತಲೆಗೆ ಅಂತಂದ್ರೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ಅವರಿಗೆ ಇರ್ತದೆ ಸಾಡೆ ಸಾತಿ. ಅಂಥವ್ರು ಏನಂತಂದ್ರೆ ಈಗ ನೀವು ದೋಷ ಇರ್ತಕ್ಕಂಥವ್ರು ಪ್ರತಿ ಅಥವಾ ಅಮಾವಾಸ್ಯೆಗೆ ಎಣ್ಣೆ ಮುಖ ನೋಡಿ ಕೊಡೋದು ಬಹಳ ಶ್ರೇಯಸ್ಕರ. ಶನೀಶ್ವರ ದೇವಸ್ಥಾನ ಅಥವಾ ಅದರ ದೇವಿ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ ಹಿಂಗೆ ಎಣ್ಣೆ ಕೊಟ್ಟು ಮುಖ ನೋಡಿ ಪ್ರತಿ ಅಮಾವಾಸ್ಯೆಗೂ. ಯಾಕಂದ್ರೆ ಸಾಡೆ ಸಾತಿ ಅಂದ್ರೆ 7 ವರ್ಷ ಇರ್ತದೆ. ಈಗ ಕುಂಭರಾಶಿಯವರಿಗೆ ಇನ್ನೂ 4 ವರ್ಷ ತನಕ ಇರ್ತದೆ. ಹಾಗಾಗಿ 1 ವರ್ಷನಾದ್ರೂ ಎಣ್ಣೆನ ಮುಖ ಪ್ರತಿ ಅಮಾವಾಸ್ಯೆಗೆ ನೋಡಿ ಕೊಡೋದ್ರಿಂದ ದೋಷ ಪರಿಹಾರ ಆಗುತ್ತದೆ. ಅವಾಗ ಹೇಳ್ತಕ್ಕಂಥ ಒಂದು ಶ್ಲೋಕ ಎಣ್ಣೆ ನೋಡ್ಬೇಕಾರಾಗ, ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಿ ನಳಸ್ಯ ಚ ಋತುಪರ್ಣಸ್ಯ ರಾಜೇಶ ಕೀರ್ತನಂ ಕಲಿನಾಶನಂ ಅಂತ ಈ ಶ್ಲೋಕ ಹೇಳಿ ಒಂದು 11 ಸಲ ಹೇಳಿ ನೀವು ಎಣ್ಣೆ ಮುಖ ನೋಡಿ, ಎಳ್ಳೆಣ್ಣೆಲಿ ಮುಖ ನೋಡಿ. ಬಹಳಷ್ಟು ಮಿಕ್ಸ್ ಎಣ್ಣೆ ತರ ಸಿಗುತ್ತೆ, ಆ ತರದೆಲ್ಲ ತಗೋಬೇಡಿ, ಎಳ್ಳೆಣ್ಣೆನೇ ತಗೊಳ್ರಿ. ಯಾಕಂದ್ರೆ ಎಳ್ಳೆಣ್ಣೆದ್ರಿಂದ ತಿಲ ಅಂತ ಹೇಳ್ತಾರೆ. ಅದು ಶನೀಶ್ವರ ಧಾನ್ಯ ತಿಲ ಅಂದ್ರೆ ಎಳ್ಳು. ಅದ್ರದ್ದೇ ದಾನ ಕೊಡೋದ್ರಿಂದ ಶ್ರೇಯಸ್ಕರ. ಅದ್ರದ್ದೇ ಕೊಡಿ. ನವಗ್ರಹ ದೇವಸ್ಥಾನಕ್ಕೆ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ದೇವಿ ದೇವಸ್ಥಾನ ಎಲ್ಲಾದ್ರೂ ಕೊಡಿ. ನಿಮಗೆ ಅದೊಂದು ಶ್ಲೋಕದ ಫೋಟೋನು ಹಾಕ್ತೀವಿ, ಅದನ್ನು ನೋಡಿ ಹೇಳಿ ಪ್ರತಿ ಅಮಾವಾಸ್ಯೆಗೆ ಕೊಡೋದ್ರಿಂದ ಶನೀಶ್ವರ ಅಂದ್ರೆ ಸಾಡೆ ಸಾತಿ ದೋಷ ಹೋಗುತ್ತೆ ಅಂತ ಎಲ್ಲರಿಗೂ ಒಳ್ಳೇದಾಗುತ್ತೆ ಬಯಸ್ತಾ ನಮಸ್ಕಾರ.